ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಏನು ತಗೋತೀರಾ? ಟೀ, ಕಾಫಿ, ಹಾಲು, ಬಾದಾಮಿ ಹಾಲು. ಇಲ್ಲಿ ಕಾಳು ಸೂಪ್ ತುಂಬ ಚೆನ್ನಾಗಿರುತ್ತೆ ಸರ್, ತರಿಸ್ಲಾ? ಬೇಡ, ನಾನು ನಾನ್ ವೆಜ್ ತಿನ್ನಲ್ಲ. ಸರ್ ಹಾಗಿದ್ರೆ ಇಲ್ಲಿ ಕಳಸಾದು ಸ್ಪೆಷಲ್ ಟೀ ಸಿಗುತ್ತೆ, ತರಿಸ್ಲಾ? ಹಾಂ, ಟೀ ಆಗ್ಬೋದು. ಏಯ್, ಟೀ ಹೇಳ್ರಾ? ಇದೇನ್ರಿ ಇದು? ಹೇಳಿದ ತಕ್ಷಣ ಬಿಸಿ ಬಿಸಿ ಟೀ ಬಂದ್ಬಿಡ್ತು. ಸರ್, ನಮ್ಮ ಸ್ಟೇಷನಲ್ಲಿ ಟೀನೇ ಆಗಲಿ ಶಿಕ್ಷೆನೇ ಆಗಲಿ ತಕ್ಷಣ ಆಗ್ಬಿಡುತ್ತೆ ಸರ್. 24 ವರ್ಷ ಸರ್ವಿಸಲ್ಲಿ ನನಗೆ ಒಂದು ಬ್ಲ್ಯಾಕ್ ಮಾರ್ಕು ಇಲ್ಲ ಸರ್. ಅವನೆಂಥ ಕ್ರಿಮಿನಲೇ ಆಗಿರಲಿ 24 ಅವರ್ಸಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಸರ್. ಕಮಿಷನ್ನು, ಪರ್ಸಂಟೇಜು ಅದೆಲ್ಲ ಏನು ತಗೊಳಲ್ವಾ? ಲಂಚನ ಛೇ ನನ್ನ ಎಡಗಣ್ಣಲ್ಲೂ ನೋಡಲ್ಲ ಸರ್. ಸರ್, ಇವನು ಇದೇನಲ್ಲ ಸರ್, ಇವನ್ನ ಯಾವುದೋ ಒಂದು ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹೋದ್ರೆ ನನಗೆ ಲಂಚ ಕೊಡಕ್ಕೆ ಬಂದ ಸರ್. ಅದಕ್ಕೆ ಒದ್ದು ಒಳಗಾಕಿದ್ದೀನಿ ಸರ್. ಓ, ಆಯ್ತಾಯ್ತು. ಬರ್ತಾ ಹುಡುಗ ಅಬ್ಬಿಡ ಅಂಗಡಿ ವಿರೂಪಾಕ್ಷ ಅಲ್ವಾ? ಹೌದಣ್ಣ, ಯಾರೋ ಆಫೀಸರ್ ಬರ್ತಾರೆ, ಅವ್ರು ಹೋಗೋ ತನಕ ಸೆಲ್ಲಲ್ಲಿರೋ, ರಾತ್ರಿ 2:30 ತನಕ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದವ್ರಣ್ಣ. ಯಾಕೆ ಬಾಯಿ ಮುಚ್ಕೋತಾ ಇದ್ದೀರಾ? ಸರ್, ಪಾಪ ನೈಟ್ ಡ್ಯೂಟಿ ಮಾಡಿದ್ರಲ್ಲ, ಅದಕ್ಕೆ ಆಕಳಿಸ್ತಾ ಇದ್ದಾರೆ ಅನ್ಸುತ್ತೆ. ಹಾಂ, ಎಲ್ಲ ಸರಿಯಾಗಿ ಮೇಂಟೈನ್ ಮಾಡಿದ್ದೀರಾ? ಸರ್, ಅಪ್ ಟು ಡೇಟ್ ಕರೆಕ್ಟ್ ಇದೆ ಸರ್, ಬೇಕಿದ್ರೆ ಕ್ರಾಸ್ ಚೆಕ್ ಮಾಡಿಕೊಡಿ. ಹಾಂ ಸರ್, ಟೀ ಹಾರೋಗುತ್ತೆ, ಕುಡೀರಿ ಸರ್. ಹಾಂ. ಏನ್ ಹಾಗೆ ಬಾಯಿ ಬಿಟ್ಕೊಂಡು ನೋಡ್ತಿದ್ಯಾ? ಹಾಗೇನಿಲ್ಲ ಜಾನು. ಎಲ್ಲೂರ್ಗೆ ಬಂತು ನಿನ್ನ ಸಿನಿಮಾ ಪ್ರಾಜೆಕ್ಟು? ನಡೀತಾ ಇದೆ. ಸದ್ಯಕ್ಕೆ ಶೆಡ್ಯೂಲ್ ಬ್ರೇಕ್ ಇದೆ. ಯಾಕೆ, ನಿನಗೆ ಗೊತ್ತಿಲ್ವಾ? ಹಾಂ, ಗೊತ್ತಿದೆ ಜಾನು. ಬೇರೆ ಏನಾದರೂ ಬೆಳವಣಿಗೆ ಆಗಿದೆಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಬೆಳವಣಿಗೆ ಹಾಗೇನಿಲ್ಲ. ಅದೇನೋ ಪ್ರೊಡ್ಯೂಸರ್ ಮೀಟು ಆಚೆ ಹೋಗಬೇಕು ಅಂತ ಹೇಳ್ತಿದ್ದೆ, ಇನ್ನೂ ಹೋಗಿಲ್ವಾ? ಇನ್ನು ಫೋನ್ ಬಂದಿಲ್ಲ. ಓ, ಹಾಗಿದ್ರೆ ಫೋನ್ಗೋಸ್ಕರ ವೇಟಿಂಗ್ ಅಂತಾಯ್ತು. ಎಕ್ಸಾಕ್ಟ್ಲಿ. ಎಷ್ಟು ದಿನ ಆಯಿತು ಫೋನ್ ಮಾಡಿ. ನಾನು ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಮಾಡಲ್ಲ. ಏನಾಗಿರ್ಬೋದು ಅವನಿಗೆ? ನಾನೇ ಒಂದ್ಸಲಿ ಕಾಲ್ ಮಾಡಲಾ? ಹುಷಾರ್ ಜಾನು, ಒಬ್ಳೆ ಓಡಾಡ್ತಿರ್ತೀಯ. ಇಂಡಸ್ಟ್ರಿ ತುಂಬಾ ಕೆಟ್ಟದ್ದು. ಹಲೋ, ಇಂಡಸ್ಟ್ರಿ ಕೆಟ್ಟದಲ್ಲ, ಇಂಡಸ್ಟ್ರಿಲಿರೋ ಕೆಲವ್ರು ಮಾತ್ರ ಕೆಟ್ಟೋರು. ಕರೆಕ್ಟ್ ಜಾನು, ಕರೆಕ್ಟ್. The person you're calling is not answering. ಗಾಡ್, ಪರವಾಗಿಲ್ಲ, ಮಾತಾಡು. ನಾನು ಇದೀನಿ ಅಂತ ತಲೆ ಕೆಡ್ಸ್ಕೋಬೇಡ. ಹಾಗೇನಿಲ್ಲ ಜಾನು, ಯಾವುದೋ ಸ್ಪ್ಯಾಮ್ ಕಾಲು. ಬೇಕಿದ್ರೆ ನೀನೇ ಚೆಕ್ ಮಾಡು. ಅದ್ರ ಅವಶ್ಯಕತೆ ಏನು ನನಗಿಲ್ಲ. ನನ್ನ ಕಾಲೇ ಕಟ್ ಮಾಡಿದ್ದಾನೆ. ಸ್ಟಾರ್ಟಿಂಗ್ ಎಲ್ಲ ನೀಟಾಗಿ ಮಾತಾಡಿ ಇವಾಗ ನನ್ನೇ ಗೋಸ್ಟಿಂಗ್ ಮಾಡ್ತಿದ್ದಾನೆ. ನನ್ನ ಪಾಡಿಗೆ ನಾನು ಹೇಗೋ ಇದ್ದೆ. ಇಂಥವರೆಲ್ಲ ನನ್ನ ಲೈಫಿಗೆ ಯಾಕಾರೋ ಬರ್ತಾರೋ. ಛೇ, ಏನ್ ಸುಂದರಿ ನೀನು ನಡ್ಕೋತಿರೋದು ನೋಡಿದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಏನಾಯ್ತೀಗ? ಊರೇ ಹತ್ಕೊಂಡು ಉರಿತಾ ಇದ್ರೆ ಆ ಊರಿನ ರಾಜ ಪಿಟಿಲ್ ಬಾರಿಸ್ತಾ ಕೂತಿದ್ನಂತೆ. ಹಾಗಾಯ್ತು ನಿನ್ ಕತೆ. ಅಯ್ಯೋ, ಅದೆಲ್ಲ ಬಿಡಿ. ಈಗ ಅರ್ಚನೆಗೆ ಯಾವ ಸೀರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಅಯ್ಯೋ,
ಏನಾಗ್ತಿದೆ ನಿನ್ಗೆ? ನೀನ್ ನಡ್ಕೊಳ್ತಿರೋದು, ಈ ಮನೆನಲ್ಲಿ ನಡೀತಿರೋದು ನೋಡಿದ್ರೆ ಹೋಗಿ ಬಂಡೆಗೆ ತಲೆ ಚಿಚ್ಕೊಳ್ಳೋಣ ಅನಿಸ್ತಿದೆ. ಅಂತದೇನಾಯ್ತೀಗ? ಆ ದೀಪ ಅರ್ಚನನ್ ಮದ್ವೆ ಮಾತುಕತೆಗೆ ನಿನ್ ಒಂದು ಮಾತು ಹೇಳ್ದೆ ಎಲ್ರನ್ನು ಹೇಗ್ ಒಪ್ಸಿದ್ಲು ನೋಡು. ಅಲ್ಲ, ಈ ವಯಸ್ಸಲ್ಲಿ ಅರ್ಚನಂಗೆ ಲವ್ ಅನ್ನೋದೆಲ್ಲ ಬೇಕಾ? ಯಾನೋ ಲವ್ ಮಾಡ್ತಾವಳಂತೆ. ಮುಂಚೆ ರಾಹುಲ್ನ ಲವ್ ಮಾಡ್ತಿದ್ಲು, ಅವ್ನ್ ಸರಿ ಇಲ್ಲ ಅಂತ ಒದ್ದು ಓಡ್ಸದ್ಮೇಲೆ ಅವ್ನ ನೆನ್ಪಲ್ಲೇ ಮದ್ವೆ ಮಾಡ್ಕೊಳ್ದೆ ಇರ್ತಾಳೆ ಅಂದ್ರೆ, ಈಗ ಇನ್ಯಾರನ್ನೋ ಲವ್ ಮಾಡ್ತಿದ್ದಾಳೆ. ಅಲ್ಲ, ಮನೆಯಲ್ಲಿ ನೀನು ಬಾಬಾ ಎಲ್ರು ಅದಕ್ಕೆಲ್ಲ ತಲೆ ಆಡಿಸ್ತಿದ್ರಲ್ಲ, ಆ ಹುಡ್ಗ ಯಾರು ಏನು ಎತ್ತ ಅಂತ ತಿಳ್ಕೊಳಕ್ ಬೇಡ್ವಾ? ಅಲ್ಲ ಸೌಂದರ್ಯ, ಮಾತುಕತೆ ಮಾಡೋಣ ಬನ್ನಿ ಅಂತ ಸೀದಾ ಹುಡುಗನ ಮನೆಗೆ ಕರೆಸ್ತಿದ್ದಾಳಲ್ಲ, ನೀನಾದ್ರೂ ಬೇಡ ಅಂತ ಹೇಳ್ಬೇಕಲ್ವಾ ಸೌಂದರ್ಯ? ಈ ಸೀರೆ ಅರ್ಚನೆಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತಲ್ವಾ? ಮೊದ್ಲೇ ಅವಳು ಎಲ್ರಿಗಿಂತ ಬೆಳ್ಳಗಿದ್ದಾಳೆ, ಸ್ಕಿನ್ ಬೇರೆ ಗ್ಲೋ. ಇದನ್ನ ನಾಳೆ ಬರೋ ಹುಡುಗನ್ ಮನೆಯವ್ರ ಮುಂದೆ ಉಟ್ಕೊಂಡ್ರೆ ಎಲ್ಲರಿಗಿಂತ ಎದ್ದು ಕಾಣಿಸ್ತಾಳೆ. ಸೌಂದರ್ಯ, ಯಾವ್ದಾದ್ರೂ ಹಾಳ್ ಬಾವಿಗೆ ಹೋಗಿ ಬಿದ್ದು ಸಾಯ್ರಿ ಅನ್ನು. ಸಾಯ್ತೀನಿ, ಆದ್ರೆ ಈ ತರ ಎಲ್ಲ ಹೇಳಿ ಹೊಟ್ಟೆ ಉರಿಸ್ಬೇಡ. ಇಲ್ಲೇನ್ ನಡೀತಿದೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಸದ್ಯದಲ್ಲೇ ಹುಚ್ಚಿ ಆಗ್ಬಿಡ್ತೀನಿ. ಆದದ್ದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ, ಮುಂದೆ ಆಗಲಿರುವುದೆಲ್ಲವೂ ಒಳ್ಳೆಯದೇ ಆಗುತ್ತದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರು. ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಯೇ ಅರ್ಪಿಸಿರು. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ, ಮತ್ತೆ ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆಯೇ ಜಗದ ನಿಯಮ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಾಲುಗಳು? ಸೌಂದರ್ಯ, ಈ ಸಾಲನ್ನ ಹೇಳಿ ಸೋಲ್ತಿದೀಯಲ್ಲ, ಇನ್ನೊಂದು ಕೆಲಸ ಮಾಡು, ನಂಗೊಂದು ಶಂಕ ಕೊಡ್ಸ್ಬಿಡು. ನಿನ್ ಜೊತೆ ನಾನು ಬಂದ್ಬಿಡ್ತೀನಿ, ಇಬ್ರು ಮಟ್ಟಕ್ಕೆ ಸೇರ್ಕೊಂಡು ಭಜನೆ ಮಾಡ್ತಾ ಕೂತ್ಕೊಂಡ್ಬಿಡೋಣ. ಶ್ಲೋಕ ಕೇಳಿದ ಕೂಡಲೇ ಶೋಕದಲ್ಲಿರಬೇಡಿ. ನಾನು ಆ ಸಾಲನ್ನ ಹೇಳಿದೆ ಅಂದ್ಬಿಟ್ಟು ಸೋಲೋ ಜಾಯ್ಮನ ನಂದಲ್ಲ. ಈ ಮನೇಲಿ ಆಗ್ತಿರೋ ಬೆಳವಣಿಗೆ ಎಲ್ಲ ನನಗೆ ಗೊತ್ತಿದೆ. ಈಗ ಈ ಮುಖದ ಮೇಲೆ ಕಾಣ್ತಿರೋ ನಗು ಬರ್ತಾ ಇರೋ ಬಿರುಗಾಳಿಗೆ ಮುನ್ಸೂಚನೆ. ಸದ್ಯಕ್ಕೆ ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ, ಇರ್ಲಿ ಬಿಡಿ. ನೀವು ತುಂಬಾ ತಲೆ ಕೆಡಿಸ್ಕೋಬೇಡಿ. ನಾಳೆ ಉಟ್ಕೊಳ್ಳೋಕ್ಕೆ ಈ ಸೀರೆನ ಅಚ್ಚನಂಗೆ ಕೊಟ್ಟು ಬನ್ನಿ. ಗಂಡಸರು ಏನು ಕುಡಿತಾರೆ ಅಂತ ನನ್ಗೆ ಈಗ ಗೊತ್ತಾಯ್ತು. ಇಲ್ಲಿ ಯಾರು ತಲೆ ಕೆಟ್ಟಿದೆಯೋ ಏನೋ, ಆದ್ರೆ ಎಲ್ಲರೂ ಸರಿ ನನ್ನ ತಲೆ ಕೆಡಿಸ್ತಾ ಇದ್ದಾರೆ. ಮೊದಲು ಸೌಂದರ್ಯನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಹಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.